ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಿಸಲಾಗಿದೆ. ಅಂಬೇಡ್ಕರ್ ಸರ್ಕಲ್ ಹಾಗೂ ಮುಖ್ಯಪೇಟೆ ಮುಖಾಂತರ ಸಾವಿರಾರು ಭಕ್ತಾದಿಗಳು ಮೆರವಣಿಗೆ ಮುಖಾಂತರ ಅಥಣಿಯ ಬಸವೇಶ್ವರ ಸರ್ಕಲ್ನಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಮಾಡಿದ್ರು. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡು ಬಸವೇಶ್ವರ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡುವುದರ ಮುಖಾಂತರ ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಮುಖಾಂತರ ಅಣ್ಣ ಬಸವಣ್ಣನವರಿಗೆ ನಮನಗಳನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಥಣಿಯ ಮಾಜಿ ಶಾಸಕರು ಆದ ಶ್ರೀ ಶಹಜಾನ್ ಡೊಂಗರಂಗಾವ್ ಮಾತನಾಡುತ್ತಾ, ಅಣ್ಣ ಬಸವಣ್ಣನವರ ನೀನಾರವ ನೀನಾರವ, ನೀ ನಮ್ಮವ ಎಂಬ ವಾಕ್ಯದೊಂದಿಗೆ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ನಿರ್ಮಿಸಿ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ ವಚನಗಳ ಭಂಡಾರವನ್ನೇ ಈ ದೇಶಕ್ಕೆ ಸಮರ್ಪಿಸುವ ಮುಖಾಂತರ ಇಡೀ ವಿಶ್ವದಾದ್ಯಂತ ಶಾಂತಿ, ನೆಮ್ಮದಿ ಹಾಗೂ ನಾವೆಲ್ಲರೂ ಮಾನವ ಜಾತಿ ಒಂದೇ ಎಂಬ ಸಂದೇಶವನ್ನು ಸಾರುತ್ತಾ ಮಹಿಳಾ ಸಬಲೀಕರಣ, ಎಲ್ಲರಿಗೂ ಸಮಾನವಾಗಿ ನೋಡುವುದು ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಿರತಕ್ಕಂತಹ ಅವರ ವಚನಗಳು, ಅವರ ನಡೆನುಡಿ ಹಾಗೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯು ನಮ್ಮೆಲ್ಲರಲ್ಲಿ ಬಂದಿದ್ದ ಆದ್ರೆ ನಾವೆಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಬಾಳಲು ಅನುಕೂಲವಾಗಿದೆ. ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಶ್ರೀ ನರೇಂದ್ರ ಮೋದಿಜಿ ಅವರು ಅಣ್ಣ ಬಸವಣ್ಣನವರ ಪ್ರತಿಮೆಯನ್ನ ಇಂಗ್ಲೆಂಡ್ ದೇಶದಲ್ಲಿ ಅನಾವರಣಗೊಳಿಸಿದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ನೆನಪಿಸಿದ್ರು. ಅಣ್ಣ ಬಸವಣ್ಣನವರ ಬಗ್ಗೆ ಹೇಳುತ್ತಾ ಹೋದ್ರೆ ಇಡೀ ವರ್ಷವೇ ಸಾಕಾಗುವುದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬಂದಿರುವಂಥವನ್ನು ಬಾಲ್ಯದಿಂದನೂ ಅದೇ ಒಂದು ಸಂಪ್ರದಾಯದಲ್ಲಿ ಬೆಳ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ನಾವು ಸಕಲ ಜೀವಾತ್ಮರಿಗೆ ಲೇಸನುಭವಿಸುವ ನಮ್ಮ ಕೂಡಲ ಸಂಗಮ ದೇವ. ಇನ್ನೊಂದು ಕಡೆ ನಾವು ಕೇಳ್ತೀವಿ, ನಾವು ಸಕಲ ಜೀವಾತ್ಮರು ಅಂತಂದ್ರೆ ಮಾನವ ಕುಲ ಬಂತು, ಹಾಗೂ ಪಕ್ಷಿ ಪ್ರಾಣಿಗಳು, ಇವತ್ತ ಜಲಚರ, ಸಮುದ್ರದಲ್ಲಿರುವಂಥವು, ಇವೆಲ್ಲ ಜೀವವನ್ನು ಹೊಂದಿರುವಂತಹ ಆತ್ಮ. ಇದು ಪ್ರತಿಯೊಂದು ಜೀವ ಹೊಂದಿರುವಂತಹ ಆತ್ಮದಲ್ಲಿ ದೇವ ನೆಲೆಸಿದಾನೆ ಅನ್ನುವಂಥದ್ದು ಏನು ಅಣ್ಣ ಬಸವಣ್ಣವರು ಅವರಿಗೆಲ್ಲ ಅದೆಲ್ಲ ಲೇಸ್ ಆಗಲಿ ಅಂಥೇಳಿ ಅವರು ಆ ಕಾಲದಲ್ಲಿ ಸಾಡಿದರು. ಒಂದು ಕಾಲಿತ್ತು, ಬಹಳ ಮೂಢನಂಬಿಕೆಗಳಿದ್ದು ಈ ನಮ್ಮ ನಾಡಿನಲ್ಲಿ. ಬಹಳಷ್ಟು ಸತಿ ಸಹಗಮನ ಅಂತಂದ್ರೆ ಇವತ್ತು ಗಂಡು ತೀರ್ಕೊಂಡು ಅಂತಂದ್ರೆ ಹೇಳ್ತಿದ್ದಕ್ಕೆ ಅದ ಚಿತೆಯಲ್ಲಿ ಹಾರಬೇಕು ಅಂದ್ರೆ ಮುಕ್ತಿ ಸಿಗ್ತತಿ, ಅಲ್ಲೇ ಅವರು ಸಹಿತ ಆ ಚಿತೆಯಲ್ಲಿ ಹೋಗುವಂಥದ್ದು. ಇಂಥ ಎಲ್ಲ ಮೂಢನಂಬಿಕೆಗಳಿದ್ದು, ಬಾಲ ವಿವಾಹಗಳಿದ್ದು, ಇದೆಲ್ಲವನ್ನ ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಅಣ್ಣ ಬಸವಣ್ಣವರು ಬಹಳಷ್ಟು ಹೋರಾಟ ಮಾಡಿದರು. ಅಷ್ಟೇ ಅಲ್ಲ, ಜಾತಿ ಅನ್ನುವಂಥದ್ದು ಇದು ನಾವು ಮಾಡಿಕೊಂಡದ್ದು, ಇದು ದೇವರು ಮಾಡಿದ್ದಲ್ಲ. ದೇವರು ನಮಗೆ ಮನುಷ್ಯರನ್ನಾಗಿ ಹುಟ್ಟಿಸಿದಾನ. ಜಾತಿ ನಿರ್ಮೂಲನೆ ಮಾಡುವ ಸಲುವಾಗಿ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಅಂತರ್ಜಾತೀಯ ವಿವಾಹವನ್ನು ಮಾಡಿ ಒಂದು ಕ್ರಾಂತಿಯನ್ನು 12ನೇ ಶತಮಾನದಲ್ಲಿ ಮಾಡಿದವರು. ಯಾರಾದರೂ ವಿಶ್ವಗುರು ಇದ್ದರೆ ಅದು ಅಣ್ಣ ಬಸವಣ್ಣವರು. ಅಣ್ಣ ಬಸವಣ್ಣವರಿಗೆ ನಾವು ಯಾಕೆ ವಿಶ್ವಗುರು ಅಂತೀವಿ? ಅದು ಕೇವಲ ನಮ್ಮ ಕನ್ನಡ ಕರ್ನಾಟಕಕ್ಕಲ್ಲ, ಅದು ಭಾರತ ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಮಾದರಿ ಆಗಿರುವಂತಹ ಒಂದು ತತ್ವಗಳನ್ನು, ಸಂದೇಶಗಳನ್ನ ಅವರು ಹೇಳಿದರು. ಈಗ ಕೆಲವೊಬ್ಬರು ಹೇಳ್ತಾರ, ನಮ್ಮ ಏನಪ್ಪ ದೇವರು ಶ್ರೀಕೃಷ್ಣ ಅಂತಂದ್ರೆ ದೇವರು ಪರಮಾತ್ಮ, ಕೆಲವೊಬ್ಬರು ತಮ್ಮ ಮತ್ತು ನಾನು ಕೂಡ ಅಣ್ಣ ಬಸವಣ್ಣನವರ ಅಭಿಮಾನಿಯಾಗಿದ್ದೇನೆ, ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದೇನೆ ಎಂದು ಅಥಣಿಯ ಮಾಜಿ ಶಾಸಕರು ಆದ ಶ್ರೀ ಶಹಜಾನ್ ಡೊಂಗರಗಾವ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಹೇಶ್ ಶರ್ಮಾ, ನವಕರ್ನಾಟಕ ಟಿವಿ.